ಸೊ ನಿಮ್ಮಿಬ್ಬರ ಕೆಮಿಸ್ಟ್ರಿ ನೋಡಿ ನಿಮ್ಮ ಮನೆಯವ್ರು ಏನಂದ್ರು ಅಂತ. ಏನಿಲ್ಲ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ ಅಂತಂದರು. ಓಕೆ, ಖುಷಿಯಾಗಿದೆ ಮನೆಯವರಿಗೂ ಕೂಡ. ಓಕೆ, ಇವಾಗ ಮಲ್ಲಿ ಅವರು ಅಂತ ಹೇಳಿ ಬಂದಾಗ, ರಾಧಾ ಅಂತ ಹೇಳಿ ಬಂದಾಗ ಅವ್ರಿಗೆ ಗೊತ್ತಿದೆ ನೆಕ್ಸ್ಟ್ ಏನು ಕೇಳ್ತಾಳೆ ಇವಳು ಅಂತ ಹೇಳಿ. ತುಂಬ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಗೊತ್ತಾಯಿತು ಎಲ್ಲರ ಕಡೆಯಲ್ಲೂ ಅದೇ ಹವಾ ಅಂತ ಹೇಳೋದು. ಮ್ಯಾಮ್ ಯಾವಾಗ ಐ ಥಿಂಕ್ ಮೇನಲ್ಲಿ ಇರ್ಬೋದು, ಇಲ್ಲ ಅಂದರೆ ಆ್ಯಕ್ಚುಲಿ ನಾಳೆ ಡೇಟ್ ಹಾಕ್ಸಕ್ಕೆ ಹೋಗ್ತಾ ಇದ್ದಾರೆ, ನಾಳೆ ಅಥವಾ ನಾಡಿದ್ದು. ಇನ್ನೂ ಮದುವೆ ಡೇಟ್ ಹಾಕಿಸ್ತಾ ಇದ್ದಾರೆ. ನನಗನ್ಸೋ ಮಟ್ಟಿಗೆ ಮೇ ಅಥವಾ ಸೆಪ್ಟೆಂಬರ್ ಹಾಗೆ. ಓಕೆ, ಹಾವು ಮುಂಗ್ಸಿ ಥರ ಸೀರಿಯಲಲ್ಲಿ ಇದ್ರಿ, ಇದು ಹೆಂಗೆ ಕನೆಕ್ಟ್ ಆಯಿತು ಅಂತ ಹೇಳಿ. ಇಲ್ಲ, ಅದು ಕ್ಯಾರೆಕ್ಟರ್ಸ್ ಅಷ್ಟೇ, ಹೇಳಲ್ಲ ಸರ್. ಅಂದರೆ ಅದು ಕ್ಯಾರೆಕ್ಟರ್ಸ್ ಅಷ್ಟೇ. ಜಯದೇವ್ ಅಂತ ಬಂದಾಗ ಅವ್ರು ಅದರಲ್ಲಿ ತುಂಬ ರಗಡಾಗಿ ಈ ಥರ ಎಲ್ಲ ಇರ್ತಾರೆ, ಬಟ್ ಅವರ ರಿಯಲ್ ಲೈಫಲ್ಲಿ ಹೀಸ್ ಗುಡ್, ಹೀ ಈಸ್ ವೆರಿ ಇನ್ನಸೆಂಟ್. ಲೈಕ್ ಅವ್ರಿಗೇನು ಅಂದರೆ ನಾನು ಅವ್ರನ್ನ ಸುಮ್ಮನೆ ಹಿಂಗೆ ನೋಡಿದೆ ಹಂಗೆ ಪ್ರೀತಿ ಆಯಿತು ಅನ್ನೋ ಥರ ಇಲ್ಲ. ಇಟ್ ಟುಕ್ ಸೋ ಮೆನಿ ಮಂತ್ಸ್ ಟುಗೆದರ್. ಲೈಕ್ ಫಸ್ಟು ಅಂದರೆ ವಿ ವೇರ್ ನಾಟ್ ಇವನ್ ಟಾಕಿಂಗ್. ಅದಾದಮೇಲೆ ನಮ್ಮದು ವೈಬ್ ಮ್ಯಾಚ್ ಆಯಿತು. ದೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್ ಆ್ಯಂಡ್ ಅಲ್ಲಿ ತುಂಬ ಜನ ಮೇಲ್ ಬಿದ್ದು ಮಾತಾಡ್ಸೋಕ್ಕೆ ಬಂದ್ರು ಅವ್ರು ಮಾತಾಡ್ತಿರ್ಲಿಲ್ಲ, ಆ್ಯಂಡ್ ನನ್ನ ಮಾತಾಡ್ಸೋಕ್ಕೆ ಬಂದರು ನಾವು ಇಬ್ಬರು ಅಷ್ಟೊಂದು ಮಾತುಗಾರರಲ್ಲ. ಒಂದು ಸರ್ಟನ್ ಟೈಮ್ ಆದಮೇಲೆ ವಿ ಬಿಕೇಮ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್. ಆ್ಯಂಡ್ ಅದಾದಮೇಲೆ ಅವ್ರು ಹೋಗಿ ಅವ್ರ ಅಮ್ಮನ ಹತ್ರ ನನಗೆ ರಾಧಾ ಇಷ್ಟ ಅಂತ ಹೇಳ್ದಂಗೆ ಅವ್ರು ನನಗೆ ಕಾಲ್ ಮಾಡಿ, ಅವರಮ್ಮ ನನಗೆ ಕಾಲ್ ಮಾಡಿ ಅವ್ರನ್ನ ಅವ್ರ ಮನೆಯವರೆಲ್ಲ ಪಾಪು ಅಂತ ಕರೆಯೋದು. ಪಾಪು ನಿನ್ನ ಇಷ್ಟಪಡ್ತಿದ್ದಾನಂತಲ್ಲ ರಾಧಾ. ನನಗೆ ಒಂದು ಐಡಿಯಾ ಇತ್ತು, ಏಕೆಂದರೆ ಅದು ಗೊತ್ತಾಗುತ್ತಲ್ವಾ, ಫ್ರೆಂಡ್ಸ್ ಆಗಿದ್ರು ಕೂಡ ನಮಗೆ ಗೊತ್ತಾಗ್ತಿತ್ತು ವಿ ಹ್ಯಾವ್ ಫೀಲಿಂಗ್ಸ್ ಫಾರ್ ಈಚ್ ಅದರ್ ಅಂತ. ಹೇಳ್ಕೊಂಡಿರಲಿಲ್ಲ, ನಾನು ಯಾವತ್ತೂ ಹೇಳ್ಕೊಂಡಿರಲಿಲ್ಲ, ಅವರು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಅವ್ರ ಅಮ್ಮನ ಕಡೆಯಿಂದ ಗೊತ್ತಾಗಿತ್ತು. ಆ್ಯಂಡ್ ಈ ಥರ ಹೇಳಿದ್ರು. ನಾನು ಹೌದಾ ಅಮ್ಮ, ನನಗೆ ಗೊತ್ತಿರಲಿಲ್ಲ ಅಂತ ಎಲ್ಲ ಹೇಳಿದೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಇವರು ಕಾಲ್ ಮಾಡಿದರು. ನಾರ್ಮಲ್ ಆಗಿ ಹಾಗೆ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ಒನ್ ಫೈನ್ ಡೇ ಹೆಂಗೂ ಇವ್ರು ಇಷ್ಟಪಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತಲ್ಲ, ಅವ್ರ ತಾಯಿ ಕಡೆಯಿಂದನೇ ನನಗೆ ಗೊತ್ತಾಯಿತು. ಸೊ ಐ ಪ್ರಪೋಸ್ಡ್ ಹಿಮ್ ಫಸ್ಟ್. ಹೌದು, ಫಸ್ಟ್ ನಾನು ಪ್ರಪೋಸ್ ಮಾಡಿದೆ. ಆ್ಯಂಡ್ ದೆನ್ ಆಫ್ಟರ್ 1 ವೀಕ್ ಅವ್ರು ನನಗೆ ಪ್ರಪೋಸ್ ಮಾಡಿದ್ರು. ಅವ್ರು ಟೈಮ್ ತೊಗೊಂಡ್ರು. ಆ್ಯಂಡ್ ಅವ್ರು ಪ್ರಪೋಸ್ ಮಾಡಿ ಆದ್ಮೇಲೆ ನಾನೊಂದು 2-3 ದಿನ ಟೈಮ್ ತೊಗೊಂಡು ದೆನ್ ವಿ ಗಾಟ್ ಇನ್ ಟು ದ ರಿಲೇಷನ್ಶಿಪ್. ಆ್ಯಂಡ್ ಅದಾದಮೇಲೆ 15 ಡೇಸ್ ಆದಮೇಲೆ ನನ್ನ ತಾಯಿ ಹತ್ರ ಬಂದು ಮಾತಾಡಿದ್ರು. ಮೈ ಮದರ್ ವಾಸ್ ಲೈಕ್ ಚಲ್ ಓಕೆ ಮಾಡ್ಕೊಳ್ಳಿ ಅನ್ನೋ ಥರ. ಅದಾದಮೇಲೆ ಅಪ್ಪನ ಹತ್ರ ಬಂತು ವಿಷಯ. ಅವರು ಮೂಳೆ ಕಡಿತಾರೆ, ನೀನು ತರಕಾರಿ ಕಡಿತೀಯ, ಎಲ್ಲಿಂದ ಎಲ್ಲಿಗೆ ಮ್ಯಾಚೇ ಇಲ್ವಲ್ಲ ಅಂತ ಹೇಳಿದ್ರು. ಆ್ಯಂಡ್ ಅದಾದಮೇಲೆ ಇಲ್ಲ ಆಗ್ತೀವಿ ಅಂತ ಎಲ್ಲ ಇಬ್ಬರು ಕೂತ್ಕೊಂಡು ಮಾತಾಡಿ ಸೊ ಇವಾಗ ಇಲ್ಲಿಗೆ ಬಂದಿದೆ. ಸೊ ಇದು ಈ ಲವ್ ಸ್ಟೋರಿ ಇಟ್ಸ್ ಪಾರ್ಟ್ 2 ಮಾಡೋಣ. 2 ಇಯರ್ಸ್ದು ಈ ಒಂದು ಲವ್ ಸ್ಟೋರಿ. ಸೊ ಇವಾಗ ಇನ್ನೊಂದು 2 ಮಂತ್ಸ್ ಅಥವಾ 5 ಮಂತ್ಸಲ್ಲಿ ಮದುವೆ ಆಗ್ತಿದ್ದೀವಿ. ವಾವ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಓಕೆ ಸರ್, ಇವಾಗ ನಾನು ಕರುಣಾಕರ್ ಅಂತ ಹೇಳಿ ಬಂದಾಗ ಇದರಲ್ಲಿ ತುಂಬ ಇನ್ನೊಂದು ಅಟ್ರಾಕ್ಟ್ ಆಗುವಂಥದ್ದು ಪಪ್ಪ ಮತ್ತು ಮಗನ ಬಾಂಧವ್ಯ. ಇವಾಗ ಪಪ್ಪ ಮತ್ತು ಮಗನ ಬಾಂಧವ್ಯದಲ್ಲಿ ಇದಕ್ಕಿಂತ ಮುಂಚೆ ಕೂಡ ತುಂಬ ಸಿನಿಮಾಗಳು ಬಂದಿದೆ. ಈ ಸಿನಿಮಾ ಯಾವ ರೀತಿ ಬಿಂಬಿಸುತ್ತೆ ಆ ಎಲ್ಲ ಸಿನಿಮಾಗಳಿಗೆ ಹೋಲಿಸಿದ್ರೆ ಅನ್ನುವಂಥದ್ದು? ಯೂಶಲಿ ಮೇಡಮ್ ಅದೇ ಫಾದರ್ ಕಂಟೆಂಟ್ ಅಥವಾ ಮದರ್ ಕಂಟೆಂಟ್ ಎಲ್ಲ ಒಂದೇ ಫೀಲು ಅನ್ನೋದು. ಬಟ್ ನಾವು ತೋರಿಸೋಂಥ ಚಿತ್ರಣಗಳು ಬೇರೆ ಇರ್ತವೆ. ಸೊ ಫೀಲ್ ಒಂದೇ, ಬಟ್ ತೋರಿಸೋವಂಥ ಸನ್ನಿವೇಶಗಳು ಬೇರೆ ಬೇರೆ ಭಾವನಾತ್ಮಕ ಒಂದು ಕನೆಕ್ಷನ್ಸ್ ತೊಗೊಂಡೋಗುತ್ತೆ. ಸೊ ಆ ಥರ ಈ ಸಿನಿಮಾ, ಯಾಕಂದ್ರೆ ನಾನು ಕೂಡ ಆ ಥರ ಸಿನಿಮಾಗಳು ನೋಡಿದ್ದೀನಿ. ಸೊ ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಇನ್ನೇನು ಕೊಡ್ಬೋದು, ಯಾಕಂದರೆ ಇದು ಒಂದು ರಿಯಲಿಸ್ಟಿಕ್ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಅದ್ರ ಮೇಲೆ ನಾವು ಹೋಗಿರೋದ್ರಿಂದ ಸೊ ಕನೆಕ್ಷನ್ಸ್ ಆಗುತ್ತೆ ಅದು. ಅಪ್ಪು, ನಿನಗೆ ಪಪ್ಪ ಅಂದರೆ ಎಷ್ಟು ಇಷ್ಟ, ಅಪ್ಪನಲ್ಲಿ ಇಷ್ಟ ಆಗುವಂಥ 5 ಕ್ವಾಲಿಟೀಸ್ ಏನು ಅಂತ ಪಟ್ಪಟ ಅಂತ ಹೇಳ್ಬೇಕು ನೀನು ನನಗೆ, ಓಕೆನಾ? ಅಪ್ಪನಿಂದ ನಿನಗೆ ಇಷ್ಟ ಆಗುವಂಥ 5 ಕ್ವಾಲಿಟೀಸ್. ಅಪ್ಪ ಒಂದೊಂದ್ಸತಿ ನನಗೆ ಐಸ್ ಕ್ರೀಮ್ ಕೊಡ್ಸಲ್ಲ, ಅದು ಹೇಳಲಿಕ್ಕಿಲ್ಲ. ಅಪ್ಪ ಯಾವಾಗಲೂ ಲವ್ ಮಾಡ್ತಿರುತ್ತೆ, ನನ್ಗೆ ಒಂದೊಂದು ಕೇಜ್ ಎಲ್ಲ ಕೊಡಿಸುತ್ತೆ. ಅದು ಅಪ್ಪ ಅಲ್ವಾ? ಕೊಡಿಸ್ತಾರೆ.
ಆಮೇಲೆ ಇದು ಏನೋ ನನ್ನ ಹತ್ರ ಮರ್ತೋಯ್ತು. ಓಕೆ, ಅಪ್ಪನಿಗೆ ಸುಳ್ಳು ಹೇಳಿ ಯಾಕೆ ಹಣ ತಗೋತೀಯಾ? ಸುಳ್ಳು ಹೇಳಿ ಇಲ್ಲ ಹಣ ತಗೋತೀಯ ಅಂತ, ಹೌದಾ? ಗುಡ್ ಬಾಯ್ ಹಂಗಾದ್ರೆ ನೀವು. ನಾನು ಯಾವತ್ತೂ ಮಾಡೋದು. ಯಾವತ್ತೂ ಮಾಡಲ್ಲ. ಓಕೆ ಸೊ ಏನು ಓಕೆ, ಇವಾಗ ಮ್ಯಾಮ್ ನಿಮ್ಮದು 5ನೇ ಸಿನಿಮಾ. ಪ್ರತಿ ಸಿನಿಮಾಗಳಲ್ಲೂ ಒಂದೊಂದು ರೀತಿ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಈ ನಾನು ಕರುಣಾಕರ ಸಿನಿಮಾದಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು, ಒನ್ ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದ್ರೆ? ತುಂಬ ಮಜಾ ಮಾಡಿದ್ದೀವಿ. ಇಲ್ಲಿ ಇನ್ನೊಂದೇನು ಅಂತ ಅಂದರೆ ನನ್ನ ಆರ್ಟಿಸ್ಟ್ಗಳು ಬಿಟ್ಟು ನಮ್ಮ ಅಂದರೆ ನಮ್ಮ ಹುಡುಗರು ಏನಿದ್ದಾರೆ, ಈ ನಮಗೆ ಸಪೋರ್ಟಿವ್ ಆಗಿದ್ದಂಥ ಟೀಮ್ ಹುಡುಗರು ಏನಿದ್ರು ಎಲ್ಲರೂ ನನಗಿಂತ ಚಿಕ್ಕವರೇ. ಸೊ ಒಂಥರ ಫುಲ್ ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದೆ ಎಲ್ಲರ ಜೊತೆನೂ. ನಾನು ಸೀನ್ಗೆ ಹೋಗ್ತಿದ್ದೆ, ಮುಗಿಸ್ಕೊಳ್ತಿದ್ದೆ, ಬರ್ತಿದ್ದೆ. ಅದು ಹಂಗೆ ಇದು ಹಿಂಗೆ ಮಾತಾಡಿಕೊಂಡು ಏನಾದರೂ ನನಗೆ ಅದು ಬೇಕನ್ಸಿದೆ ಅಂತ ಹೇಳೋದೇ ತಡ ಹೋಗಿ ತಂದು ಕೊಟ್ಬಿಡೋರು, ಅಕ್ಕ ಅಂತ ಕರೆಯೋರು. ಆಮೇಲೆ ಈ ಮಮತಾ ಅಂತ ಕ್ಯಾರೆಕ್ಟರು, ಅಂದರೆ ಅವರೆಲ್ಲ ನೋಡಿ 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 ಇವ್ರಿಗೆ ಅಣ್ಣ ಅಂತ ಕರಿತಿದ್ರು, ನಾನು ಅದಕ್ಕೆ ಆಗ್ಬಿಟ್ಟಿದ್ದೆ ನಾನು ಅವ್ರಿಗೆ. ದೆನ್ ಅದು ತುಂಬ ಚೆನ್ನಾಗಿತ್ತು ಬಾಂಡ್, ಎಲ್ಲರ ಜೊತೆನೂ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಆ್ಯಂಡ್ ಇದರಲ್ಲಿ ಜಾಸ್ತಿ ಮಾತಾಡೋಕ್ಕೆ ಸಿಕ್ಕಿದೆ ನನಗೆ. ತುಂಬ ರಿಯಲ್ ಲೈಫಲ್ಲಿ ಅಷ್ಟಾಗಿ ಮಾತಿಲ್ಲ, ಬಟ್ ಈ ಸಿನಿಮಾದಲ್ಲಿ ಒಂಥರ ಅಂದರೆ ಮಮತಾ ಬಾಯ್ ಬಡ್ಕಿ ಅಷ್ಟೆ. ಅಂದರೆ ಇವರ ಪ್ರೊಫೆಷನ್ ಕೂಡ ಅಂದರೆ ಸಿನಿಮಾಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಅದರಲ್ಲಿ ಇನ್ನೂ ಜಾಸ್ತಿ ಓವರ್ ಆ್ಯಕ್ಟಿಂಗ್ ತೋರಿಸೋವಂಥದ್ದು ಸಿಕ್ಕಿದೆ ನನಗೆ. ಕೆಲವೊಂದು ಪಾಯಿಂಟಲ್ಲಿ ಓವರ್ ಆ್ಯಕ್ಟಿಂಗ್ ಕೂಡ ಮಾಡಿರೋದುಂಟು, ಅದು ಪಾತ್ರಕ್ಕೋಸ್ಕರ. ಸೊ ಪೂರ್ತಿ ಮಜಾ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಬಟ್ ಆ ಸೀನ್ ಅಂತೂ ಭಾಳ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮೇಡಮ್. ಸೊ ಹ್ಯಾಂಗ್ ಮಾಡ್ಕೊಳ್ಳೋ ಸೀನ್ ಇರುತ್ತೆ, ಓವರ್ ಆ್ಯಕ್ಟಿಂಗೇ ಮಾಡಬೇಕಾದ ಆ್ಯಕ್ಚುಲಿ ಇದ್ದಿದ್ದ ಕ್ಯಾರೆಕ್ಟರ್ ಹಂಗೆ. ಅಯ್ಯೋ ಪತಿದೇವ ಅಂತ ಹೇಳಿ ಬಂದು ತುಂಬ ಚೆನ್ನಾಗಿ ಹೆಂಗೆ ಸರ್ ಒಮ್ಮೆ ಒಮ್ಮೆ ಆ್ಯಕ್ಚುಲಿ ಅದು ನೋಡ್ಬೇಕು, ನಂಗೆ ಅನಿಸ್ತಾ ಇದೆ ಇವಾಗ ನೋಡ್ಬೇಕಂತ. ಅಯ್ಯೋ ಪತಿದೇವ ನಾವು ನಗಡ್ತಾ ಇದ್ದದ್ದು. ಆ್ಯಕ್ಚುಲಿ ಆ ಸೀನ್ ನೋಡೋಕೆ ನಾನು ತುಂಬ ಎಂಜಾಯ್ ಮಾಡ್ದೆ ಅದನ್ನು. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನಗಿಂತ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನು. ಸೊ ಅದು ತುಂಬ ಫನ್ನಿ. ಬಟ್ ಇವನು ಆ ಸೀನ್ ಮಾಡ್ಬೇಕಾರೆ ಅಂತ ಅದು ಕೊನೆಗೆ ಏನು ಎಲ್ಲ ಡೈಲಾಗೆಲ್ಲ ಮುಗಿಸಿ ಎಲ್ಲ ಹೋಗಬೇಕು, ಕೊನೆಗೆ ಇನ್ನೇನು ಹಿಂಗೆ ಹಾಕೊಳಕ್ಕೆ ಹೋಗೋದು, ಅಯ್ಯೋ ಪತಿದೆ ಅಂತ ಮತ್ತೆ ಓಡ್ ಬರ್ತಾರೆ, ಆವಾಗ ತೆಗೆದು ಓಡಾಕ್ತಾರೆ. ಸೊ ಫನ್ನಿ ಅದು. ಅದು 2 minutes ಕಂಟಿನ್ಯೂಸ್ ಆಗಿ ಒಂದೇ ಸಮ ಮಾತಾಡುವಂಥದ್ದು. ಅದು ಲೈಟಿಂಗ್ಸ್ ಎಲ್ಲ ಹೆಂಗೆ ಇರುತ್ತೆ ಅಂತಂದರೆ ಅವ್ರ ಕ್ಯಾರೆಕ್ಟರ್ ಹಿಂಗೆ ಚೇಂಜ್ ಆ ಲೈಟಿಂಗ್ಸ್ ಹಂಗೆ ಕೊಡ್ತಾ ಇದ್ವಿ. ಲೈಕ್ ಹೆಂಗೆ ಅಂತಂದ್ರೆ ಹಳೆ ಕಾಲ ಸಿನಿಮಾ ಸ್ವಲ್ಪ ಇದು ಬಂತು ಅಂತಂದ್ರೆ ರೆಡ್ ಬ್ಲೂ ಆ ಥರದ್ದೆಲ್ಲ ಕಲರ್. ಸೊ ಆ ಥರ ಎಲ್ಲ ಚೆನ್ನಾಗಿತ್ತು, ಒಂಥರ ಫನ್ನಿ ಆಗಿತ್ತು. ಸರ್, ಇವಾಗ ತೇಜಸ್ ಅವರು ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬ ನಿರ್ದೇಶಕನಿಗೂ ಕೂಡ ಅವನ ಸಿನಿಮಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನಾನು ಮತ್ತು ಕರುಣಾಕರ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗಿದೆ? ತುಂಬಾ ಇಂಪಾರ್ಟೆಂಟ್ ಮೇಡಮ್, ಉಸಿರು ಸಿನಿಮಾ. ಯಾಕಂದ್ರೆ ಈ ಸಿನಿಮಾದಲ್ಲಿ ಆ್ಯಸ್ ಎ ಫಸ್ಟು ನಾನು ಡೈರೆಕ್ಟರ್ಗೆ 2ನೇ ಮೂವಿ, ಬಟ್ ಹೀರೋ ಆಗಿ ಇದು ನಂದು ಮೊದಲನೇ ಮೂವಿ. ಎಷ್ಟು ಪ್ರಿಪ್ರೇಷನ್ ಇತ್ತು ಹೀರೋಗೆ? ಇತ್ತು, ಒಂದು 2 ವರ್ಷದಿಂದ ತುಂಬ ವರ್ಕ್ ಮಾಡ್ಕೊಂಡು ಬರ್ತಾನೆ ಇದೆ ಮೇಡಮ್. ಆ ಕ್ಯಾರೆಕ್ಟ್ರು ಅಳವಡಿಸ್ಕೊಳ್ಳೋಕ್ಕೆ ಇವಾಗಲೂ ಆ ಕ್ಯಾರೆಕ್ಟ್ರಲ್ಲಿ ಇರೋದ್ರಿಂದ ನಾನು ಕಮ್ಮಿ ಮಾಡೋಕ್ಕೆ ಆಗಿಲ್ಲ. ಸೊ ಆ ಥರ ಇನ್ವಾಲ್ವ್ಮೆಂಟು ಯಾವುದನ್ನಂತ ನೋಡೋಕೆ ನಾವು ಹೊಟ್ಟೆ ಈ ಉಸಿರು ತಿನ್ಕ ಆ ಉಸಿರೇ ಬೇಕಾ? ಈ ಉಸಿರು ತಿನ್ಕ ಆ ಉಸಿರೇ ಬೇಕಾ ಅಂತ ನಿಮಗೆ? ಅದ್ರ ಸಿನಿಮಾ ಉಸಿರು ಅನ್ನಲ್ಲ, ಈ ಉಸಿರು ನಿಲ್ಬೇಕಾದು. ಹೇಳಿದ್ದೀನಿ ಸರ್, ಈ ಉಸಿರು ಬೇಕಾ ಈ ಉಸಿರು ತನಕ ಆ ಉಸಿರೇ ಇಂಪಾರ್ಟೆಂಟ್? ಎರಡೂ ಅವನು ಹೇಳಿದ್ದು ಈ ಉಸಿರು ಇಂಪಾರ್ಟೆಂಟ್, ಆ ಉಸಿರು ಉಸಿರು ಇಂಪಾರ್ಟೆಂಟ್ ಅಂತ ಎರಡೂ. ಇದು ಜೀವನ ಕೊಡ್ತಾ ಇದೆ, ಇದು ಜೀವನ ನಡೆಸ್ತಾ ಇದೆ ಈ ಉಸಿರು, ಅಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಇವಾಗ ಈ ಒಂದು ನಾನು ಕರುಣಾಕರ ಅಂತ ಹೇಳಿ ಸಿನಿಮಾ ಅಂತ ಹೇಳಿ ಬಂದಾಗ ಒಂದು ಪಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾರೆ. ಒಬ್ಬರಿಗೆ ಹೀರೋಯಿನ್ ಆಗಬೇಕು ಅನ್ನುವಂಥ ಒಂದು ಕನಸಿರುತ್ತೆ, ಇನ್ನೊಬ್ಬ ಡೈರೆಕ್ಟರ್ ಕ್ಯಾಪ್ ತೊಟ್ಟರೆ ಯಾವ ರೀತಿ ಮೋಡಿ ಮಾಡ್ಬೋದು, ಹೇಗೆ ಜನಗಳಿಗೆ ರೀಚ್ ಆಗಬೇಕು ಅನ್ನುವಂಥ ತವಕ ಇರುತ್ತೆ. ಈ ಎಲ್ಲ ವಿಷಯಗಳಿಗೆ ಮಮತಾ ಅವರು ಹೀರೋಯಿನ್ ಆಗ್ತಾರಾ ಅನ್ನುವಂಥದ್ದು ಅದು ಏಪ್ರಿಲ್ 3ನೇ ತಾರೀಕು ನೋಡಿದ್ರೆ ಗೊತ್ತಾಗ್ತದೆ. ಓಕೆ, ಇವಾಗ ನಿಮ್ಗಿಬ್ರಿಗೂ ಕೂಡ ಟಪ್ ಅಂತ ಹೇಳಿ ರ್ಯಾಪಿಡ್ ಫೈರ್ ಕ್ವಶನ್ಸ್ ಇದೆ, ಆಯ್ತಾ? ಶೂಟಿಂಗ್ ಸೆಟ್ಟಲ್ಲಿ ಜಾಸ್ತಿ ತಿಂತಾ ಇದ್ದಿದ್ದು ಯಾರು? ಅವರೇ. ನಾನು ತಿಂದೇ ಇಲ್ಲ, ನಾನು ಅಷ್ಟಾಗಿ ತಿಂತಾನೆ ಇರಲಿಲ್ಲ. ಅಕ್ಕ ಅವನು ಹೇಳ್ದ ಸರ್, ಭವಿಷ್ಯ ಹೇಳ್ದ. ಹೌದು, ಅಲ್ಲಲ್ಲ, ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ಎಲ್ಲ ಇಲ್ಲಿದ್ದಾರೆ ಪ್ರೊಡ್ಯೂಸರ್, ಇಲ್ಲಿ ಅಲ್ಲಿದ್ದಾರೆ. ಇಲ್ಲ 3 times ಊಟ ಮಾಡ್ತಾ ಇದ್ವಿ. ರಾಧಾ ಅವರ ಅಭಿನಯ ನೋಡಿ ಯಪ್ಪ ಏನು ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳಿ ಅನಿಸಿದ್ಯಾ?
ಅನಿಸಿದೆ. ನಿಜ ಜೀವನದಲ್ಲಿ ನಿಮಗೆ ನೀವು ಕರುಣಾಕರ ಆಗಿದ್ದೀರಾ ಅಥವಾ ಸ್ಟ್ರಿಕ್ಟ್ ಆಗಿದ್ದೀರಾ? ಕರುಣಾಕರನೇ ಆಗಿದ್ದೀರಾ. ಓಕೆ, ನಿರ್ದೇಶಕನಾಗಿ ಈಗ ನಿರ್ದೇಶನದಲ್ಲಿ ಆರ್ಯನ್ ಕೃಷ್ಣನ ಇಷ್ಟಪಡ್ತೀರಾ ಅಥವಾ ಆಕ್ಟರ್ ಆಗಿ ಆರ್ಯನನ್ನ ಇಷ್ಟಪಡ್ತೀರಾ? ಎರಡನ್ನೂ ಇಷ್ಟಪಡ್ತೀನಿ ಮೇಡಮ್. ಅದು ಅಲ್ಲಿ ಬಂದಾಗ ಅದನ್ನು ಇಷ್ಟಪಡ್ತೀನಿ, ಅದು ಇಲ್ದೇ ಇದ್ದಾಗ ನಾನಾಗಿ ಇಷ್ಟಪಡ್ತೀನಿ. ಓಕೆ, ಶೂಟಿಂಗ್ ಸೆಟ್ಟಲ್ಲಿ ನಿಮ್ಗಿಬ್ರಿಗೂ ಕೂಡ ಫೇವ್ರೆಟ್ ಟೈಮ್ ಪಾಸ್ ಟೈಮ್ ಅಂತ ಹೇಳಿದ್ರೆ ಯಾವುದು? ಟೈಮ್ ಪಾಸ್ ಮಾಡ್ಲಿಕ್ಕೆ ಟೈಮ್ ಅಂತ ಇದ್ರೆ ಇದು ಅಂತ ಹೇಳಿದ್ರೆ ಮಾಡ್ಕೋಬೇಕಾದ್ರೆ ಮೇಡಮ್ ಭಾಳ ಬಂದು ಕೀಟ್ಲೆ ಮಾಡೋರು, ಕಿವಿಗೆಲ್ಲ ಏನನ್ನ ಇದು ಮಾಡೋರು, ನೀರು ತಂದು ಉಯ್ಯೋರು. ಅಯ್ಯೋ, ಅದು ಹೇಳಿ ಮಾಡಿಸ್ತಾ ಇದ್ದಿದ್ದು ಯಾರು? ಜಾನ್ ಅವರು ತಗೊಂಡೋಗಿ ಇಡಿ ಅಂತ ಹೇಳಿ ಇಡಿಸ್ತಾ ಇದ್ರು. ಆ್ಯಂಡ್ ಸ್ಪ್ರೇ ಬಾಟಲ್ಸ್ ಅಲ್ಲಿ ಎಲ್ಲ ಅಂದರೆ ಇವ್ರಿಗಂತ ಅಲ್ಲ, ನನಗೆ ಅವರೆಲ್ಲ ಹೊಡಿಯೋದು, ನಾನು ಅವ್ರಿಗೆಲ್ಲ ಸ್ಪ್ರೇ ಹೊಡಿಯೋದು, ಅವ್ರ ಜೊತೆ ಇವ್ರಿಗೆ ಹೊಡಿಯೋದು, ಈ ಥರ ಎಲ್ಲ ಆಗ್ತಿದ್ದುಂಟು. ಓಕೆ ಸರ್, ಇವಾಗ ನಿಮಗೇನು ಅಂತ ಹೇಳಿದರೆ ನಿಮ್ಮ ಮಗ ಅಪ್ಪು ಭವಿಷ್ಯಕ್ಕೆ ಯಾವುದಾದ್ರೂ ಒಂದು ನೆಕ್ಸ್ಟ್ ಫ್ಯೂಚರಲ್ಲಿ ಸ್ಕ್ರಿಪ್ಟ್ ಇವಾಗಲೇ ರೆಡಿ ಮಾಡ್ಕೊಂಡಿಟ್ಟಿದ್ದೀರಾ? ಸದ್ಯಕ್ಕೆ ಅವ್ನಿಗೆ ಎಜುಕೇಷನ್ ಅನ್ನೋ ಒಂದು ಸ್ಕ್ರಿಪ್ಟ್ ರೆಡಿ ಇದೆ, ಅದು ಮುಗಿಸ್ಬಿಡ್ಲಿ. ಓಕೆ, ಏನಾಗಬೇಕಂತ ಆಸೆ ಇದೆ ನಿಮಗೆ? ಪೈಲಟ್ ಮತ್ತು ಕ್ರಿಕೆಟರ್. ಬೆಳಗ್ಗೆ ಹೊತ್ತು ಪ್ಲೇನ್ ಓಡಿಸ್ತೀನಿ, ರಾತ್ರಿ ಹೊತ್ತು ಕ್ರಿಕೆಟ್ ಆಡ್ತೀನಿ. ಕ್ರೇಜಿ. ಈ ಥರ ಜಾಬ್ ಸೂಪರ್. ಯಾರು ತಿಂಕೆ ಮಾಡಿರಲಿಲ್ಲ. ವೆರಿ ಬಿಗಿನಿಂಗ್ ಹೀರೋ ಆಗ್ತೀನಿ ಅನ್ನೋನು. ಸೊ ಆಮೇಲೆ ಅವ್ರ ಮದರ್ ಸ್ವಲ್ಪ ವಾಶ್ ಮಾಡಿ ಎಲ್ಲ ಪೈಲಟ್ ಮತ್ತು ಕ್ರಿಕೆಟರ್ ಎರಡು ಬಂದಿದ್ದಾನೆ ಇವಾಗ. ಮ್ಯಾಮ್, ಈಗ ನಿಮಗೆ ಆರ್ಯನ್ ಅವ್ರ ಹತ್ರ ನೀವು ನೋಡಿರುವಂಥದ್ದು ಬೆಸ್ಟ್ ಡೈರೆಕ್ಟ್ರಾ ಅಥವಾ ಬೆಸ್ಟ್ ಟ್ರಬಲ್ ಮೇಕರ್ ಅನ್ನುವಂಥದ್ದು? ಬೆಸ್ಟ್ ಟ್ರಬಲ್ ಮೇಕರ್. ಓಕೆ, ಕರುಣಾಕರ ಥರ ಪತಿ ಬೇಕಾ ಅಲ್ಲ ಇವಾಗಿರೋ ಪತಿನೇ ಸಾಕ? ನನಗೆ ಸಿಕ್ಕಿರೋರು ಕರುಣಾಕರನೇ. ಓಕೆ, ಸೆಟ್ಟಲ್ಲಿ ಮೇಕಪ್ಗೆ ಯಾರು ಜಾಸ್ತಿ ಹೆಚ್ಚು ಟೈಮ್ ತಗೊಳ್ತಾರೆ? ನಾನೇ. ಆ ಕರ್ಲ್ಸ್ ಮಾಡ್ಬೇಕು. ಹೌದು, ಕರ್ಲ್ಸು ಜೊತೆಗೆ ಮೇಕಪ್ ಎಲ್ಲ. ಮೇಕಪ್ ಎಲ್ಲ ಮಾಡಿಸ್ದಾಗ 1 hour ಆಗುತ್ತೆ. ಹೌದಾ? ಓಕೆ, ನಿಮಗೆ ಒಂದು ವೇಳೆ ಟಾಯ್ ಕಾರನ್ನು ಏನಾದರೂ ಕೊಡಿಸ್ತಾ ಇದ್ದರೆ, ಶೂಟಿಂಗ್ ಟೈಮಲ್ಲಿ ಯೂಸ್ ಮಾಡಿರುವಂಥ ಯಾವುದಾದ್ರೂ ಒಂದು ಟಾಯ್ ಕಾರನ್ನು ಕೊಡಿಸ್ತಾ ಇದ್ದರೆ ಅದರಲ್ಲಿ ಯಾವುದನ್ನು ಕೇಳ್ತಾ ಇದ್ರಿ ನೀವು? ಯೂಸ್ ಮಾಡಿರುವಂಥ ಥಿಂಗ್ಸಲ್ಲಿ ಯಾವುದ್ರದ್ದೊಂದು ಟಾಯ್ ಬೇಕು ಅಂತ ಇದ್ದರೆ, ಕಾರ್ಗಳಲ್ಲಿ ಆಗಿರ್ಬೋದು, ಬೈಕ್ ಆಗಿರ್ಬೋದು, ವಾಟ್ ಎವರ್, ಏನಾದರೂ ಒಂದು ಟಾಯ್ ಬೇಕು ಅಂತ ಇದ್ದರೆ ಆರ್ಯನ್ ಅವ್ರ ಹತ್ರ ಯಾವ್ದು ಕೇಳ್ತಾ ಇದ್ರಿ ನೀವು? ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಒಂದು ಯೂಸ್ ಮಾಡಿದ್ದಾರೆ. ಆ್ಯಂಡ್ ರಾಜ್ಕುಮಾರ್ ಸರ್ ಕೂಡ ಒಂದು ಗೊಂಬೆ ಯೂಸ್ ಮಾಡಿದ್ದಾರೆ. ಅದು ಬೀಳ್ಸಿದ್ರು ಬೀಳಲ್ಲ, ಅದು ಒಂದಿತ್ತು ಅಲ್ಲಿ. ಸೊ ಅದನ್ನು ಚೂಸ್ ಮಾಡ್ತಿದ್ದೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು, ಆ ಥರದೊಂದು ಟಾಯ್ ಇದು ಇತ್ತು, ಅದಿಟ್ಕೊಳ್ತದೆ. ನಿಮಗೆ ಇಷ್ಟವಾಗಿರುವಂಥ ಹೀರೋ ಅಂತ ಇದ್ದರೆ ಯಾರು? ನನ್ನ ಫೇವ್ರೆಟ್ ಹೀರೋನ ರವಿಚಂದ್ರನ್ ಸರ್ ಆ್ಯಂಡ್ ದರ್ಶನ್ ಸರ್. ನನಗಿಬ್ಬರದ್ದು ಆ್ಯಕ್ಟಿಂಗ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ರವಿಚಂದ್ರನ್ ಸರ್ ಇಸ್ ಮೈ ಕ್ರಶ್. ಕ್ರೇಜಿ ಸ್ಟಾರ್. ಓಕೆ, ಈ ಸಿನಿಮಾ ನೋಡಿದ ಮೇಲೆ ಯಾರು ಜಾಸ್ತಿ ಅಳ್ತಾರೆ, ಹುಡುಗಿರಾ ಹುಡುಗರ ಅಂತ ಹೇಳಿ? ಹುಡುಗರು. ಯಾಕೆ? ಏಕೆಂದರೆ ಇದು ಜಾಸ್ತಿ ನೋ ಇದು ತಂದೆ ಮತ್ತು ಮಗನ ಒಂದು ಬಾಂಡಿಂಗ್ ಏನಿದೆ, ಈ ಒಂದು ಬಾಂಡಿಂಗು ಪ್ರತಿಯೊಬ್ಬರ ತನ್ನ ಹಳೆಯ ಜೀವನಕ್ಕೆ ಅಥವಾ ತನ್ನ ಯಾವುದೋ ಒಂದು ಹಳೆಯ ಮೆಮೊರಿಗೆ ಇದು ಸಿಂಕ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅವ್ರ ತಂದೆಗೆ ಫೋನ್ ಮಾಡೋದು ಅಥವಾ ತಾಯಿಗೆ ಫೋನ್ ಮಾಡೋದು ಹಾಗೇ ಆಗುತ್ತೆ ಈ ಒಂದು ಸಿನಿಮಾ ನೋಡಬೇಕಾದ್ರೆ. ಓಕೆ, ಇವಾಗ ಇದಿಬ್ಬರಿಗೂ ಆಯಿತಾ? 4ನೇ ಕ್ವಶನು, ನಿಮ್ಮಿಬ್ಬರಲ್ಲಿ ಜಾಸ್ತಿ ಮೂಡ್ ಆಫ್ ಆಗೋದು ಯಾರಿಗೆ? ಇವರೇ. ಮೂಡ್ ಆಫ್ ಯಾವಾಗಲೂ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ನಗ್ತಿರ್ತಿದ್ನಲ್ಲೋ. ಅವ್ರು ತಾನೇ ಮೂಡ್ ಆಫ್ ಕೋಪ ಮಾಡ್ಕೊಳ್ಳೋದು ಜಾಸ್ತಿ. ಕೋಪ ಮಾಡ್ಕೊಳ್ಳೋದು ಯಾರು ಅಂತ ಕೇಳ್ತಿರೋದು ಅವರು. ಆದರೆ ಒಂದೊಂದು ಟೈಮು ನೀವು ಫುಲ್ ಮೂಡ್ ಆಫ್ ಆಗಿ ಹೀಗೆ ತೆಪ್ಪಗೆ ಅಲ್ಲಿ ಮೇಕಪ್ ರೂಮಲ್ಲಿ ಕೊಡ್ತಿದ್ದಿಲ್ಲ. ಅದು ನಿಂಗೆ ಗೊತ್ತಿಲ್ಲ ಯಾಕೆ ಅಂತ, ಅಲ್ಲಿಂದ ಮೆಸೇಜ್ ಬಂದಿರಲ್ಲ ಅದಕ್ಕೆ. ಅಯ್ಯೋ ದೇವ. ಓಕೆ, ಜಾಸ್ತಿ ಡೈಲಾಗ್ ಮರ್ತು ಬಿಟ್ಟದ್ದು ಯಾರು ಅಂತ ಹೇಳಿ? ಫಸ್ಟ್ ಶಾರ್ಟ್ನಲ್ಲಿ ಓಕೆ ಮಾಡೋದು ಯಾರು? ಎಲ್ಲದನ್ನು ಕೂಡ ಜಾಸ್ತಿ ಟೇಕ್ ತಗೊಳ್ಳೋದೆ, ಫಸ್ಟ್ ಶಾರ್ಟಲ್ಲಿ ಓಕೆ ಅಂತ ಹೇಳಿ ಮಾಡ್ಕೊಂಡಿದ್ದು ಯಾರು? ಓಕೆ, 3 ಜನದ್ದು ಆಗಿದೆ, ಕೆಲವೊಂದು ಅವ್ರದ್ದು ಆಗಿದೆ, ಕೆಲವೊಂದು ನಮ್ಮದು ಆಗಿದೆ. ಯಾಕೆ ಸೀನ್ಗಳು ತುಂಬ ಇರ್ತಾವಲ್ಲ. ಓಕೆ ಸರ್, ಕೊನೆಯದಾಗಿ ನಾನು ಮತ್ತು ಕರುಣಾಕರ ಸಿನಿಮಾ ಏಪ್ರಿಲ್ 3ಕ್ಕೆ ರಾಜ್ಯಾದ್ಯಂತ ಬರಲು ರೆಡಿ ಆಗಿದೆ. ಏನು ಹೇಳ್ತೀರಾ ಸರ್? ಕೆಲವ್ರಿಗಿರುತ್ತೆ ಯಾಕೆ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕು, ಏನಿದೆ ಅಂಥದ್ದು ವಿಶೇಷತೆ ಈ ಸಿನಿಮಾದಲ್ಲಿ ಅನ್ನುವಂಥದ್ದು? ಇಲ್ಲ, ಈ ಕ್ವಶನ್ ನನಗೆ ಸುಮಾರು ಹೇಳಿದ್ರು. ಅವ್ರಿಗೊಂದು ಕೇಳಿದೆ,
ನಿನ್ನಲ್ಲಿ ಏನೋ ಒಂದು ವಿಶೇಷತೆ ಇದೆ, ಸೊ ನಾನು ಯಾಕೆ ಕೊಡಬೇಕು, ನಾನು ಯಾಕೆ ನಿನಗೆ ಟೈಮ್ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೆ. ಸೊ ಆಮೇಲೆ ಈಗ ಒಂದು ಮ್ಯಾಗ್ಝಿನ್ಸ್ ಇರ್ಬೋದು, ಒಂದು ನ್ಯೂಸ್ ಇರ್ಬೋದು, ಒಂದು ಟಿ ವಿ ನೋಡ್ತಿರ್ತೀವಿ. ಸೊ ಯಾಕೆ ನೋಡ್ತೀವಿ, ಸಿಗುತ್ತೆ ಏನಿದೆ. ಸೊ ಹಾಗೆ ಈ ಸಿನಿಮಾದಲ್ಲಿ ಅವರ ಒಂದು ಏನೋ ಒಂದು ಫೀಲಿಂಗ್ಸ್ ಇರುತ್ತೆ, ಆ ಸಿನಿಮಾದಲ್ಲಿ ಇದೆ. ಸೊ ಹಾಗಾಗಿ ಈ ಸಿನಿಮಾ ಇದು ನಮ್ಮದು ಅನ್ನೋದಕ್ಕಿಂತ ಅವ್ರ ಸಿನಿಮಾ ಅದು. ಸೊ ಪ್ರತಿ ಮನೆಯಲ್ಲೂ ಒಬ್ಬ ಕರುಣಾಕರ ನೋಡ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಮಮತಾ ನೋಡ್ತಾರೆ, ಪ್ರತಿ ಮನೆಯಲ್ಲೂ ಕೂಡ ಅಪ್ಪು ಅನ್ನೋ ಮಕ್ಕಳನ್ನ ನೋಡ್ತಾರೆ. ಸೊ ಹಾಗಾಗಿ ಈ ಸಿನಿಮಾ ಅವ್ರ ಸಿನಿಮಾ ಆಗಿರೋದ್ರಿಂದ, ಅವರ ಒಂದು ಕಂಟೆಂಟ್ ಇರೋದ್ರಿಂದ, ಟ್ರೂ ಇನ್ಸಿಡೆಂಟ್ ಇರೋದ್ರಿಂದ ಪ್ರತಿಯೊಬ್ಬರು ಈ ಸಿನಿಮಾ ನೋಡ್ಬೋದು. ಮ್ಯಾಮ್ ನೀವೇನು ಹೇಳ್ತೀರಾ? ಈ ಸಿನಿಮಾ ತುಂಬ ನ್ಯಾಚುರಲ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಪ್ರತಿಯೊಂದು ಕ್ಯಾರೆಕ್ಟರ್ಸನ್ನು ಕೂಡ ಇವಾಗ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಕ್ಯಾರೆಕ್ಟರ್ಸ್ಗಳನ್ನ ನೋಡಿರ್ತೀವಿ. ಅದರಲ್ಲಿ ಕೆಲವೊಂದನ್ನ ನಾವು ಆಯ್ಕೆ ಮಾಡಿ ಕೆಲವೊಂದು ಪಾತ್ರಗಳನ್ನು ನಾವು ಸಿನಿಮಾದಲ್ಲಿ ತೋರಿಸ್ತೀವಿ. ಆ ಥರ ಕೆಲವು ವಿಶೇಷ ಪಾತ್ರಗಳು ಇಲ್ಲಿ ಇದ್ದಾವೆ. ಆ್ಯಂಡ್ ನಮ್ಮ ಪಾತ್ರಗಳು ಅಂತ ಹೇಳಬೇಕು ಅಂತ ಬಂದಾಗ, ನನ್ನ ಪಾತ್ರ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನಾನು ಈ ಒಂದು ಪಾತ್ರನ ತುಂಬ ಮನಸ್ಸಿಟ್ಟು ಮಾಡಿರುವಂಥದ್ದು. ಏಕೆಂದರೆ ಈ ಪಾತ್ರ ತುಂಬ ನನ್ನ ಕತೆ ಕೇಳಬೇಕಾದ್ರೇ ತುಂಬ ಸ್ಪೆಷಲ್ ಅಂತ ಅನಿಸಿದ್ದು ನನಗೆ ಈ ಪಾತ್ರ. ಆ್ಯಂಡ್ ಇದರಲ್ಲಿ ನಾವು ಜಾಸ್ತಿ ತಂದೆ ಮಗನ ಬಾಂಡಿಂಗು, ತಾಯಿ ಮಕ್ಕಳ ಬಾಂಡಿಂಗು ಆ್ಯಂಡ್ ಗಂಡ ಹೆಂಡತಿ ಬಾಂಡಿಂಗು ಇದನ್ನೆಲ್ಲ ನಾವು ತುಂಬ ನೀಟಾಗಿ ತೋರಿಸಿದ್ವಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಮ್ಮದು ಯು ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ವಿ ಆರ್ ಬೀಯಿಂಗ್ ಸೋ ಪ್ರೌಡ್. ನಮಗೆ ಯು ಸರ್ಟಿಫಿಕೇಟ್ ಸಿಕ್ಕಿದ್ದು. ಯಾಕೆಂದರೆ ಈಗಿನ ಕಾಲದಲ್ಲಿ ಅದು ಸಿಗೋದು ಸ್ವಲ್ಪ ಕಷ್ಟನೇ. ಮಕ್ಕಳ ಚಿತ್ರ ಅಂತ ಬಂದಾಗ ಸಿಗುತ್ತೆ. ಇದಂತೆ ನಾವು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಏನೋ ಮಾಡ್ತಿದ್ವಿ ಅಂತ ಬಂದಾಗ ಯು ಸರ್ಟಿಫಿಕೇಟ್ ಸಿಗೋದು ಸ್ವಲ್ಪ ಕಷ್ಟನೇ. ಅಂಥದ್ರಲ್ಲಿ ನಮಗೆ ಸಿಕ್ಕಿದೆ ಅಂತ ಅಂದರೆ ಇಟ್ಸ್ ವೆರಿ ಬಿಗ್ ಥಿಂಗ್ ಫಾರ್ ಅಸ್. ಸೊ ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಯಾರು ಬೇಕಾದರೂ ನೋಡುವಂಥ ಸಿನಿಮಾ, ಎಲ್ಲರೂ ಎಂಜಾಯ್ ಮಾಡುವಂಥ ಸಿನಿಮಾ ಇದು. ಪ್ರತಿಯೊಂದು ಸೀನಲ್ಲೂ ಕೂಡ ನಾವು ಈ ಹಿಂದಿನ ಕಾಲದ ಕೆಲವೊಂದು ಮೂವೀಸಲ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾವನ್ನು ಮಾಡ್ತಾಯಿದ್ರು. ಹೊಡಿ ಬಡಿ ಮತ್ತೊಂದು ಅದೊಂದು ಆ ಥರ ಇದ್ರೂ ಕೂಡ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾಯಿದ್ರು. ಈಗಿನ ಇದರಲ್ಲಿ ಅದು ಸ್ವಲ್ಪ ಕಡಿಮೆ ಇದೆ. ಸೊ ನಮ್ಮದು ಆ ಥರ ಒಂದು ಸಿನಿಮಾ ಆಗಿದೆ ಇವಾಗ. ಒಂದು ಪ್ರಾಪರ್ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಈಗೆಲ್ಲ ಮೇಕಿಂಗ್ ಆಗಲಿ ಮತ್ತೊಂದಾಗಲಿ ಅದನ್ನು ಮಾತ್ರ ನೋಡಿ ಜನ ಬರ್ತಾರೆ ಅನ್ನೋದು ಸುಳ್ಳು. ಇವಾಗೆಲ್ಲ ಸ್ಟೋರಿ ಮೇಲೆ ಜಾಸ್ತಿ ಒಲವನ್ನು ತೋರಿಸ್ತಾರೆ. ಸ್ಟೋರಿ ನೋಡ್ತಾರೆ, ಏನಿದೆ ಇದರಲ್ಲಿ, ಇದರಿಂದ ಏನು ಕಲಿಬೋದು, ಜನರಿಗೆ ಏನು ಇವರು ತೋರಿಸ್ತಾ ಇದ್ದಾರೆ, ಅಂದರೆ ಸಮಾಜಕ್ಕೆ ಏನು ಇದು ಮೆಸೇಜಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಈಗಿನ ಜನ ನೋಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಸಿನಿಮಾ ಇಸ್ ದ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸಿನಿಮಾಗೆ ಬಂದರೆ ಯಾರಿಗೂ ಕೂಡ ಲಾಸ್ ಇಲ್ಲ. ತನ್ನ ಮಕ್ಕಳನ್ನು ಎಲ್ಲರನ್ನೂ ಕರ್ಕೊಂಡು ಬಂದು ನೋಡ್ಬೋದು ಸಿನಿಮಾನ. ತುಂಬ ಕಲಿಕೆ ಇದೆ ಇದರಲ್ಲಿ, ದೊಡ್ಡವ್ರಿಗೂ ಆಗಿರ್ಬೋದು, ಸಣ್ಣ ಮಕ್ಳಿಗೂ ಆಗಿರ್ಬೋದು. ಆ್ಯಂಡ್ ಇಮೋಷ್ನಲ್ ವೈಸ್ ಅಂತ ಹೋದರೆ ಪ್ರತಿಯೊಬ್ಬರಿಗೂ ತನ್ನ ಹಿಂದಿನ ಮೆಮೊರೀಸ್ ಆಗಲಿ, ಮತ್ತು ತಾನು ಈ ಥರ ಮಾಡಿದೆ, ತನಗೂ ಈ ಥರ ಏನೋ ಬೇಕಿತ್ತು, ಏನೋ ಕೇಳಿದೆ, ಕೊಡಿಸಿರ್ಲಿಲ್ಲ, ನಾವು ನಮ್ಮ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಅವ್ರನ್ನ ಬೆಳೆಸ್ಬೇಕು, ಅವ್ರಿಗೇನು ಕೇಳಿದ್ರು ಕೊಡಿಸ್ಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರೋ ಅಂಥದ್ದೆಲ್ಲ ಆಗ್ಬೋದು. ಸೊ ಪ್ರಾಪರಾಗಿ ಹೇಳಬೇಕು ಅಂದರೆ ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಶೋ ಅಂದರೆ ನಮ್ಮ ಸಿನಿಮಾ. ಸೊ ಯಾರೂ ಕೂಡ ಏಪ್ರಿಲ್ 2ನೇ ತಾರೀಕು ಮಿಸ್ ಮಾಡ್ಕೊಳ್ಬೇಡಿ. ಏಪ್ರಿಲ್ 2ನೇ ತಾರೀಕು ನಮ್ಮದು ಪ್ರೀಮಿಯರ್ ಶೋ ನಡೀತಾ ಇದೆ. 3ನೇ ತಾರೀಕಿಂದ ನಾವು ರಾಜ್ಯದಾದ್ಯಂತ ಬರ್ತಾ ಇದ್ದೀವಿ. ಎಲ್ಲರೂ ತಮ್ಮ ಆಶೀರ್ವಾದನ ನಮಗೆ ಕೊಟ್ಟು ನಮ್ಮನ್ನು ಮುಂದುವರಿಸಬೇಕು. ಆ್ಯಂಡ್ ನೀವು ಮುಂದುವರಿಸಿದ್ರೆ ನಾವು ಕೂಡ ಇಂಥ ಎಷ್ಟೋ ಸಿನಿಮಾಗಳನ್ನು ಮಾಡಲಿಕ್ಕೆ ಮುಂದಾಗ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಎಸ್, ಈಗ ನಮ್ಮ ಛೋಟಾ ಭೀಮ್ ಏನು ಹೇಳ್ತೀಯಾ? ನನಗೆ ಮೂವಿ ಬಗ್ಗೆ ಚೆನ್ನಾಗಿ ಅನ್ನಿಸ್ತಿದೆ. ಮೂವಿ ಬಗ್ಗೆ ಅದಕ್ಕೆ ನನಗೂ ಖುಷಿ ಆಗ್ತಿದೆ. ಈ ಮೂವಿ ರಿಲೀಸ್ ಆಗ್ತಿದೆ ಅಂತ ಅದಕ್ಕೆ ನಮ್ಮ ಅಪ್ಪನ ಜೊತೆನೇ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನಗೆ ಖುಷಿ ಆಗ್ತಿದೆ. ಅದಕ್ಕೆ ನಮ್ಮಪ್ಪ ಯಾವಾಗಲೂ ನನ್ನನ್ನು ಪ್ರೀತಿಸುತ್ತೆ. ಓಕೆ, ಇಟ್ಸ್ ಸೋ ಬ್ಯೂಟಿಫುಲ್. ಸರ್, ನಿಮ್ಮ ಮಗನ ಬಾಂಧವ್ಯ ಯಾವತ್ತೂ ಇದೇ ರೀತಿ ಇರಲಿ, ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಶಿಸ. ಕೊನೆಯದಾಗಿ ಒಂದು ಸರ್, ಇವಾಗ ಡೈರೆಕ್ಟ್ರು ಅಂತ ಹೇಳಿ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ನಾವು ನೋಡ್ಬೋದು. ಕೆಲವೊಂದು ಸಾಂಗ್ಗಳಲ್ಲಿ ಕೆಲವೊಂದು ಸಿನಿಮಾಗಳು ಹೈಪ್ ಕೊಟ್ಟು ಎಲ್ಲೋ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಅನ್ನುವಂಥದ್ದು. ಇಂಥ ಸಾಂಗ್ಗಳಿಗೆಲ್ಲ ಏನು ಹೇಳ್ತೀರಾ ಅನ್ನುವಂಥದ್ದು? ನನ್ನ ಸಿನಿಮಾ ಸಾಂಗು ನೋಡಿ ತುಂಬ ಚೆನ್ನಾಗಿದೆ, ತುಂಬ ಕನೆಕ್ಟ್ ಆಗ್ತದೆ. ಸೊ ಒಂದು ಒಳ್ಳೆ ಮೀನಿಂಗ್ಫುಲ್ ಸಾಂಗ್ಸ್ ಇರೋಂಥದ್ದು ನಾನು ಕರ್ಣಾಕರ ಸಿನಿಮಾದಲ್ಲಿ
ಅಷ್ಟು ಹೇಳ್ಬೋದು. ಓಕೆ, ಕೊನೆಯದಾಗಿ ಕರ್ಣಾಕರ ಸಿಂಹದಲ್ಲಿ ನಾನು ಫುಲ್ ಜೋಕ್ ಮಾಡಿದ್ದೀನಿ ಒಂಚೂರು ನೋಡ್ತಾ ಗಾಡಿ. ಓಕೆ, ನೋಡ್ತಾ ನಗಡಿ ಅಂತ ಹೇಳ್ತಾ ಇದ್ದಾರೆ. ಈಸ್ ಈ ಬ್ಯೂಟಿಫುಲ್ ಆಗಿರುವಂಥ ನಾನು ಕರುಣಾಕರ ಟೀಮಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಕೇಳಿದ್ರಲ್ಲ ವೀಕ್ಷಕರೇ, ನಾನು ಕರುಣಾಕರ ಸಿನಿಮಾ ರಾಜ್ಯಾದ್ಯಂತ ಏಪ್ರಿಲ್ 3ನೇ ತಾರೀಕು ಬರ್ತಾ ಇದೆ. ಯಾವುದೇ ರೀತಿ ಪೈರಸಿ ಮಾಡ್ದಂಗೆ ಈ ಸಿನಿಮಾನ ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನೋಡುವ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಜಾನ್ ರುದ್ರೇಶ್ ಜೊತೆ ಚೈತನ್ಯ ಕೊಠಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.